ನಾನ್ ಕಡೋ ಕಾಟಕ್ಕೆ ಓಡೋಗ್ಬಿಡ್ಬೇಕು ನೀನು. ಮಗ್ಳಿಗೆ ಬೆಲೆ ಇಲ್ಲ. ನಿಮ್ಮಮ್ಮ ಯಾಕೋ ಇಷ್ಟು ಬೈಯೋದು ನನ್ನ. ಯಾರೋ ಕಾಲ್ ಮಾಡ್ತಾರೆ ಸೊ ಗೈಸ್ ಹಾಯ್, ನಾನು ಈ ತರ ರೆಡಿಯಾಗಿ ಎಲ್ಲಿ ಬಂದಿದ್ದೀನಿ ಹೇಳಿ. ನಿಮ್ಗೂ ಗೊತ್ತಿರುತ್ತೆ ನಾನು ಎಲ್ಲಿ ಬರ್ತೀನಿ ಅಂತ. ನನ್ನ ಮನೆ ಬಿಟ್ಟು ಇನ್ನು 2 ಮನೆಗೆ ನಾನು ರೆಗ್ಯುಲರ್ ಆಗಿ ಹೋಗ್ತೀನಿ. ಆ 2 ಮನೇಲಿ ಇದೊಂದು ಮನೆ. ಆ್ಯಂಡ್ ನಾನು ಮನೇಲಿ ಇರ್ಬೇಕಾದ್ರೆ ಕುರ್ತಿ ಹಾಕೊಂತೀನಿ, ಇಲ್ಲ ಅಂತಲ್ಲ. ಬಟ್ ಇಲ್ಲಿಗೆ ಬಂದಾಗ ಅದನ್ನ ಮ್ಯಾಂಡೇಟರಿ ಮಾಡ್ಕೊಂಡ್ಬಿಡ್ತೀನಿ. ಅಂದ್ರೆ ನಮ್ಮ ಅತ್ತೆ ಹತ್ರ ಬೈಸ್ಕೊಳ್ಳೋ ಪೇಷನ್ಸ್ ನನಗಿಲ್ಲ. ಅವ್ರ ಹತ್ರ ಬೈಸ್ಕೊಂಡು ಜನ ಮುನ್ನೆ ಹೆಂಗ್ ಕಣ್ಣು ಹಿಡಿದ್ರೆ ಅಂದ್ರೆ ನಮ್ಮ ಅತ್ತೆನ, ನೀವು ಸಂಜೆ ಅವ್ರಿಗೆ ಎಷ್ಟು ಚೆನ್ನಾಗಿ ಬೈತೀರಲ್ಲ, ಅಷ್ಟು ಬೈಸ್ಕೊಂಡಿದೀನಿ ಅಂತ ಅರ್ಥ. ಹಂಗೆ ಕಣ್ಣು ಹಿಡಿತಿದ್ದಾರೆ ಅಂದ್ರೆ. ಬಟ್ ಈಗ ಮನೇಲಿ ಯಾರು ಅವ್ರಿಗೆ ಗೊತ್ತಿಲ್ಲ. ಲೆಟ್ಸಿ. ಇಲ್ಲಿ ಮನೆಗೆ ಬಂದವ್ರೆ, ಏನಾದ್ರು ಕೇರ್ ಮಾಡೋಣ. ಆಕ್ಟಿಂಗ್ ಮಾಡ್ಬೇಕು, ಓವರ್ ಆಕ್ಟಿಂಗ್ ಮಾಡ್ಬಾರ್ದು ತೇಜ ತರ. ಬಿಳಿ ಬಟ್ಟೆ ಹಾಕಿ ದೆವ ಅನ್ಕೊಂಡ್ಬಿಟ್ಟೆ ನೋಡತ್ತಮ್ಮ. ನಿನ್ ಮಗನ್ ಬೈಯಲ್ವಾ ಈಗ? ನೀನು ಅಂತ ಗೊತ್ತಿದ್ರೆ ಹಂಗ ಆಡ್ತಾ ಇದ್ದ ನಾನು. ನೀನು ಅಂತ ಗೊತ್ತಾಗಿಲ್ಲ. ನಾನು ಅಂತ ಗೊತ್ತಾಗೋದಕ್ಕೆ ಹಂಗ ಆಡಿದ್ ನೀನು. ಇವನ್ ಜೀವನದಲ್ಲಿ ನನ್ ಬಿಟ್ಟು ಯಾವ ಹುಡುಗಿ ಬಂದ್ರು ಇನ್ನೋಸೆಂಟ್ ತರ ಇರ್ತಾನೆ. ನಾನ್ ಬಂದ್ರೆ ಮತ್ತೆ ದೆವ ತರ ಆಡ್ತಾನೆ. ಕಿತ್ಕೊಂಡ್ ಅರಿತೈತೆ ಲವ್ ನಿನ್ ಮಗನ್ಗೆ ನನ್ ಮೇಲೆ. ನೀನು ಹಂಗೆ ಮಾಡ್ತೀಯಲ್ಲ ಅದಕ್ಕೆ. ಅದಮ್ಮ ನಾನು ಏನಕ್ಕೆ ಬಂದಿದ್ದೀನಿ ಅಂತ ಕೇಳ ಇಲ್ಲ. ಹೇಳಿದ್ರೆ ಏನಕ್ಕೆ ಬರ್ತೀಯ? ಏನಾದ್ರೂ ಕೆಲಸ ಇರ್ತೈತೆ ಬರ್ತೀಯ. ನಿನಗೆ ಕಾಟ ಕೊಡ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ ಅತ್ತಮ್ಮ. ನಾನ್ ಕಡೋ ಕಾಟಕ್ಕೆ ಓಡೋಗ್ಬಿಡ್ಬೇಕು ನೀನು. ನಾನು ನಿಮ್ ಮನೆ ಹೋಮ್ ಟೂರ್ ಮಾಡೋಣ ಅಂತಿದ್ದೀನಿ. ನಮ್ಮ ಮನೇಲಿ ಏನೈತೆ ಹೋಮ್ ಟೂರ್? ನಿಮ್ ಮನೇಲಿ ಮಾಡು ಹೋಮ್ ಟೂರ್. ಏನೋ ಕೇಳಿಸ್ತಮ್ಮ, ನನ್ ಕೆಲ್ಸ ಯಾರೋ ಬೇರೆ ಕಿತ್ಕೋತಾವ್ರೆ ಅಂತ ಕೇಳಿಸ್ತೈತಮ್ಮ. ಏನ್ ಹೇಳಮ್ಮ ಅವಳು? ಏನಮ್ಮ ಹೇಳಿದವಳು? ಏನೋ ಹೋಮ್ ಟೂರ್ ಮಾಡ್ತಾಳೆ. ನಮ್ಮ ಮನೆಯು ನಿಮ್ಮದು, ನಿಮ್ಮ ಮನೆಯು ನಮ್ಮದು. ನಮ್ಮಮ್ಮ ಒಪ್ಪಿದ್ರೆ ನಾನು ಯಾವಾಗ ಮಾಡಾಕ್ತಿದ್ದೆ. ಪರ್ಮಿಷನ್ ತಗೊಂಡ್ ಮಾಡ್ತೀನಿ ಇಲ್ಲ ಗೈಸ್, ನಾನು ಫಿಕ್ಸ್ ಆಗಿ ಬಂದಿದ್ದೀನಿ ಇವತ್ತು ತೋರ್ಸ್ಬೇಕು ಅಂತ ತೇಜ ಮನೆನ. ಸೊ ಇವತ್ತು ನಾನ್ ಮಾಡ್ತಾ ಇದ್ದೀನಿ ತೇಜ ಮನೆ ಹೋಮ್ ಟೂರ್. ಇವತ್ತು ನಿಮ್ಗೆಲ್ಲ ಒಂದು ಸೀಕ್ರೆಟ್ ಹೇಳ್ತೀನಿ. ನಾನು ಚಿಕ್ಕವಳಾಗಿದ್ದಾಗ ಮ್ಯಾಥ್ಸ್ ಅಂದ್ರೆ ನನಗೆ ಜ್ವರ, ನೆಗಡಿ, ಕೆಮ್ಮು, ಕೋಲ್ಡ್, ಕಾಫ್ 365 ಡೇಸ್ ಏನೇನು ಪ್ರಾಬ್ಲಮ್ಸ್ ಬೇಕೋ ಎಲ್ಲಾನು ಮೈ ಮೇಲೆ ಮೆತ್ಕೊಂಡಂಗೆ ಇರ್ತಿತ್ತು. ಮುಕ್ಕೋಟಿ ಸರಿ ಪ್ರಾಕ್ಟೀಸ್ ಮಾಡಿದ್ರು ಎಕ್ಸಾಮ್ ಪೇಪರ್ ಅಲ್ಲಿ ಸಮ್ ನೋಡಿದಾಗ ಸಿಂಪ್ಲೆಸ್ಟ್ ಸಮ್ ಕೂಡ ಸಾಲ್ವ್ ಮಾಡಕ್ ಆಗಲ್ಲ. ಯಾಕಂದ್ರೆ ಕನ್ಫ್ಯೂಷನ್ ಜಾಸ್ತಿ ಆಗಿ ಕಾನ್ಫಿಡೆನ್ಸ್ ಕಮ್ಮಿ ಆಗೋಗಿರುತ್ತೆ. ಯಾರಿಗೂ ಎದುರ್ದಿರೋ ನಾನು ಪರ್ಸನಲಿ ಮ್ಯಾಥ್ಸ್ ಅಲ್ಲಿ ತುಂಬಾ ಎದುರ್ತೀನಿ. ಈ ತರ ಸಿಚುವೇಶನ್ ಬಂದಾಗ ಪೇರೆಂಟ್ಸ್ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗಿನ ಕಾಲದ ಜೆನ್ಜಿ ಮಕ್ಕಳಿಗೆ ಮ್ಯಾಥ್ ಅಂದ್ರೆ ಭಯ ಆಗಲ್ಲ, ಅದ್ರ ಬದಲಾಗಿ ಇಷ್ಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಬಾನ್ಸು ನೆಕ್ಸ್ಟ್ ಲೆವೆಲ್ ಮ್ಯಾಥ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಡಿಸೈನ್ ಮಾಡಿರೋದು ನೀಲಕಂಠ ಬಾಣು ಅವರು. ಸಾಮಾನ್ಯ ಮನುಷ್ಯರಂತೂ ಅಲ್ವೇ ಅಲ್ಲ. ಯಾಕಂದ್ರೆ ವರ್ಲ್ಡ್ಸ್ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್. ಒಂದಲ್ಲ ಎರಡಲ್ಲ 50+ ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಮಾಡಿರೋ ಮ್ಯಾಥ್ ಪಂಟ್ರು. ಪೆನ್ನು ಮತ್ತೆ ಪೇಪರ್ ಬೇಡ. ಯಾಕಂದ್ರೆ ಮಕ್ಕಳು ಈಗ ಮೆಂಟಲ್ ಮ್ಯಾಥ್ ನಲ್ಲಿ ಮಾಸ್ಟರ್ಸ್ ಆಗ್ತಿದ್ದಾರೆ. ಮಕ್ಕಳಿಗೆ ಇಂಟ್ರೆಸ್ಟ್ ಕೂಡ ಹೆಚ್ಚಾಗುತ್ತೆ, ಅದ್ರ ಜೊತೆಗೆ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ. 5 to 15 years ಏಜ್ ಗ್ರೂಪ್ ಮಕ್ಕಳಿಗೆ ಪರ್ಫೆಕ್ಟ್. ಮ್ಯಾಥ್ಸ್ ಅಂದ್ರೆ ಭಯ ಇಲ್ಲ, ಫಾಸ್ಟ್ ಅಂಡ್ ಫನ್ ಅಪ್ರೋಚ್ ಜೊತೆಗೆ ಓರಲ್ ಆಗಿ ಸಾಲ್ವ್ ಮಾಡೋದನ್ನ ಕಲಿತಾರೆ. ಆನ್ಲೈನ್ ಕ್ಲಾಸಸ್ ಆಗಿರೋದ್ರಿಂದ ಟ್ರಾವೆಲ್ ಇದ್ರು ಹಾಲಿಡೇಸ್ ಇದ್ರು ಈಸಿ ಆಕ್ಸೆಸ್. ಇದರಿಂದ ಹೋಮ್ವರ್ಕ್ ಸ್ಟ್ರೆಸ್ ಅನ್ನೋದಿರಲ್ಲ. ಮ್ಯಾಥ್ಸ್ ಟೆಸ್ಟ್ ಅಲ್ಲಿ ಅಲೋ ತರ ಮಕ್ಕಳಾಗಲ್ಲ. ಫ್ರೀ ಡೆಮೋ ಕ್ಲಾಸ್ ಅವೈಲೇಬಲ್ ಇರುತ್ತೆ. ಇಂಡಿಯಾ ಮಾತ್ರ ಅಲ್ಲ, USA, UK, ಆಸ್ಟ್ರೇಲಿಯಾದಲ್ಲೂ ಅವೈಲೇಬಲ್ ಇದೆ. ಬಾನ್ಸಾ ಇಸ್ ದಿ ರೈಟ್ ಪ್ಲೇಸ್ ಟು ಬಿಲ್ಡ್ ದಿ ರೈಟ್ ಫೌಂಡೇಶನ್. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಫ್ರೀ ಸೆಷನ್ ಇರುತ್ತೆ, ಸೊ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ. ನಿಮ್ ಮಕ್ಳಿಗೆ ಮ್ಯಾಥ್ಸ್ ಜೊತೆ ಲವ್ ಆಗೋ ತರ ಮಾಡೋದು ನಿಮ್ ಕೈಲೇ ಇದೆ. ಏನೇನಿದೆಲ್ಲ ತೋರ್ಸಲ್ಲ ನಾನು, ಮೇಲ್ ತೋರಿಸ್ತೀನಿ ಅಷ್ಟೇ. ನಿನ್ ಮಗ ಸಪೋರ್ಟಿವ್ ಆಗಿಲ್ಲ ಆತಮ್ಮ. ಸಪೋರ್ಟಿವ್ ಇಲ್ದೇ ಬಂದ್ ಗಡ್ಲ ಕೊಡ್ತಾ ನಿನ್ನಿಂದಾನೇ ಅವ್ನು ಇಷ್ಟು ಓವರ್ ಗಾಡೋದು. ನೋಡು ನಿಮ್ಮ ಅಮ್ಮಂಗ್ ಪರವಾಗಿಲ್ಲ. ನಮ್ಮ ಅತ್ತೆ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಾಗೆ. ನೀನ್ ಒತ್ಕೊಂಬಂದೆ ನಾ ಕೊಟ್ಟ ಏನಿಲ್ವಲ್ಲ. ನೀನ್ ಬರಗೈ ದಾಸೆ ಆಯ್ತಾನೆ ಬರೋದು. ಹೆಸರು ಬೇಳೆ ತಿನ್ನೋನು ನನ್ನ ಕ್ಯಾಮ್ರಾಮ್ಯಾನ್, ಇಂದಿನ ಕ್ಯಾಮ್ರಾಮ್ಯಾನ್ ಆಗಿರುತ್ತಾನೆ. ಹೆಸರು ಬೇಳೆ ತಿನ್ನೋಣ ಕಮ್ಮಿ. ಸ್ಟಾರ್ಟಿಂಗ್ ಇಂದ ಮಾಡುವ. ಇಲ್ಲಿಂದ ಝೂಮ್ ಹಾಕ್ತೀನಿ, ಹೋಗ್ಬಾ. ಯಾಕತ್ತಮ್ಮ ನೀನು? ನಿಮ್ಮ ಅಣ್ಣನ ಮಗ್ಳಿಗೆ ಬೆಲೆ ಇಲ್ಲ. ಸ್ಟಾರ್ಟ್ ಮಾಡು ಡೈಲಾಗ್ ಇವಳು ಅಂದ್ಬಿಟ್ಟಲ್ಲ ಮಮ್ಮಿ. ನಡಿ 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 ಅಮ್ಮ, ಫಸ್ಟ್ ಒಂದು ಮನೆ ಈಚೆ ಓಡಿಸ್ತಾಯಿನಮ್ಮ. ಅವಾಗ ಹೋಮ್ ಟೂರ್ ಅಂತೆ, ಹೋಮ್ ಟೂರ್. ಅವಳು ಬೇರೆ ತೂಕ ಜಾಸ್ತಿ ಆಗ್ಬಿಟ್ಟವಳೆ, ಗುದ್ರ ಗೋಡೆನ ಬಂದ್ಬಿಡುತ್ತೆ. ನಾವು ಬೈಕ್ ಓಪನ್ ಮಾಡಿದ್ದಷ್ಟೇ. ನಡಿ. ಯಾಕೋ ಸೊಳ್ಳೆ ಸಂಜೆನ ತುಂಬ್ಕೊಂಡವಳಲ್ಲ.
ಮೇಲೆ ತೇಜಸ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ, ಅವನು ನನ್ನ ಹತ್ರ ರೆಸ್ಪೆಕ್ಟ್ ವಿತ್ ರೆಸ್ಪೆಕ್ಟ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರ್ಬೇಕು. ಅದಕ್ಕೆ ನಾನು ಗಿವ್ ರೆಸ್ಪೆಕ್ಟ್. ಮಾತಾಡೋ ಒಂದ್ಸತಿ ಚೆನ್ನಾಗಿದೆ, ಒಂದ್ಸತಿ ಮಾತಾಡೋ ಕೇಳಿಸ್ಕೊತೀನಿ. ತೇಜಸ್ ಅವ್ರೆ ಇಲ್ಲ ಫ್ಲೋ ಬರ್ತಾರೆ ಇನ್ಸತಿ ಇನ್ನೊಂದ್ಸತಿ. ಅದು ಅವ್ರೇನ ನಿನ್ ಸೂಟ ಆಗಲ್ಲ ತೇಜ. ಮತ್ತೆ ಬಾಯ್ ಮುಚ್ಕೊಂಡು ಸ್ಟಾರ್ಟ್ ಮಾಡ್ಕೊ. ನೋಡಿ ಇದು ನನ್ ತಪ್ಪಲ್ಲ ಗೈಸ್, ಐ ಆಮ್ ಗಿವಿಂಗ್ ಮೈ 100%. ಕರೆಕ್ಟ್ ಆಗಿ ಕೊಡಕ್ಕೆ ಬರ್ತಾ ಇಲ್ಲ ಆಯ್ತಾ. ಗಿವ್ ಸಮಥಿಂಗ್ ಬೆಟರ್, ಐ ವಿಲ್ ಬೆಟರ್. ಫಸ್ಟ್ ಸ್ಟಾರ್ಟ್ ಮಾಡೋಣ. ಅವ್ರ ಮನೆ ಎಂಟ್ರೆನ್ಸ್ ಅಂತ ಓಕೆನಾ? ಇದು ಅವ್ರ ಮನೆ ಎಂಟ್ರೆನ್ಸ್, ಇವ್ರ ಮನೆ ಎಂಟ್ರೆನ್ಸ್, ಇವ್ರ ಮನೆ ಹೆಂಗಿರ್ಬೇಕು ಅಂತ ಆ ಬ್ಲೂ ಪ್ರಿಂಟ್ ಬರುತ್ತಲ್ಲ, ಅದ್ ಮಾಡ್ಸಿದ್ದೆ ನಾನು ಗೈಸ್. ಅಂಡ್ ಗೈಸ್ ಬಂದಿದ ತಕ್ಷಣ ಗಿಡ ಇಕ್ಕಿದೀವಿ. ಇದ್ರಲ್ಲಿ ಏನಕ್ಕೆ ಬೆಳೆಸ್ತಾರೆ ಗೊತ್ತಿಲ್ಲ, ಒಟ್ನಲ್ಲಿ ಇದಿದ್ರೆ ಆಕ್ಸಿಜನ್ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಹೌದು, ಸಂಜೆ ಆಗೈತಲ್ಲ, ನೀನ್ ಬಂದೆಲ್ಲ ಕುಡ್ಕೊಂಡ್ಬಿಡ್ತೀಯ ಅಂದ್ಬಿಟ್ಟು ಇಲ್ಲಿ 2 ಶೋ ಗಿಡ ಇಕ್ಕವ್ರೆ. ಇದನ್ನ ಗೇಟ್ ಅಂತಾರೆ. ಇದು ಮನಿ ಪ್ಲಾಂಟ್. ಎಷ್ಟು ಮನಿ ಬಿಟ್ಟೈತೆ ಎಣ್ಸು ನೋಡೋಣ. ಜಾಸ್ತಿ ಮನಿ ಗೈಸ್. ಏನ್ ಅನ್ಕೊಂಡಿದೀರಾ, ನಮ್ಮ ಅತ್ತೆ ಇಸ್ ವೆರಿ ರಿಚ್, ಅವ್ರ ಮಗ ಇದ್ದಿದ್ದು ರಿಚ್ ಫ್ಯಾಮಿಲಿ, ಎಸ್ ಕುಟುಂಬ ಅಂದ್ರೆ ಫ್ಯಾಮಿಲಿ. ಅದಕ್ಕೆ ಅವಳು ಯಾವತ್ತು ವಾಲೆಟೆ ವಿಚಾರ. ಇದು ನಮ್ಮ ಅತ್ತೆ ಚಪ್ಪಲಿ ಗೈಸ್. ನೋಡಿ ಇಲ್ಲ ಕೊಡು ನಿಮ್ಮಮ್ಮ. ಲೈ ನೀನ್ ಏನ್ ಮಾಡಕ್ ಬಂದಿದ್ಯಾ? ಇದು ತುಂಬಾ ಚೆನ್ನಾಗಿದೆ. ನಂಗೆ ಹೇಳೇ ಇಲ್ಲ, ಎಲ್ಲಿ ನಾನು ತೆಪ್ಕೊಂಡು ಹೋಗ್ಬಿಡ್ತೀನಿ ಬೇವರ್ಸಿ ಅಂತಾನೆ ನಮ್ಮ ಅತ್ತೆ ಹೇಳಿರಲ್ಲ. ಇದನ್ನ ನಾನು ತೆಪ್ಕೊಂಡು ಹೋಗೋಣ ಅಂತಿದ್ದೀನಿ ಗೈಸ್. ಇದಕ್ಕೆ ಮೂಲ ಕಾರಣ ತೇಜ. ಪಿಂಕ್ ಕಲರ್ ಕ್ಯೂಟ್ ಆಗಿದೆ. Oh my god, it's looking so cute guys. Look at this pink slipper. ಇರ್ಲಿ, ಹೋಗ್ಬೇಕಾದ್ರೆ ತಗೊಂಡೋಗೋಣ. ಚಪ್ಪಲಿ ಸ್ಟ್ಯಾಂಡ್ ಇಕ್ಕಿದೀವಿ ಮಾಡರ್ನ್ ಆಗಿರ್ಲಿ ಅಂತ. ಇದನ್ನ ಹಿಂಗೆ ಕ್ಲೋಸ್ ಆಗುತ್ತೆ, ಹಿಂಗ್ ಓಪನ್ ಆಗುತ್ತೆ. ಆಮೇಲೆ ಇಲ್ಲಿ ಲಾಕ್ ಹಾಕಿರೋ ಲಾಕ್ ಹಾಕ್ಬೋದು. ಇಲ್ಲಿ ಈ ಬಾಕ್ಸ್ ಅಲ್ಲಿ ನಾವು ಕಲ್ಲು ಇಕ್ಕಿದೀವಿ ಗೊತ್ತಾ, ಅದು ಕುಂಟೆ ಬೇರೆ ಆಡೋಣ ಅಂತ. ಅಲ್ಲ ಸಂಧ್ಯಾ, ನೀನು ಏನಾದ್ರು ಮನೆಗ್ ಬಂದಾಗ ಎಲ್ ಕಾಣಿಸ್ಕೊಂತ್ಯಾ, ಅಲ್ಲೇ ಅಲ್ಲ ನಿಂತಿರ್ತ್ಯಾ, ನಡಿ ಅಂತ ಬಿಸಾಕಕ್ಕೆ ಯೂಸ್ ಆಗುತ್ತೆ ಅಂತ ಇಟ್ಕೊಂಡಿದೀವಿ. ಉಗಿಸ್ಕೋಬೇಡ ಮಗ, ಒಂದ್ ವಾರ ಆದ್ರೂ ಇರಲ್ಲ ಕಾಳ್ಗಳ್ನ. ನಿನ್ ನಂಬ್ಕೊಂಡ್ ನಾನ್ ಯಾವಾಗ ನಾನ್ ಸಾಕ್ಸ್ ಅಲ್ಲಿ ಬಿಡ್ತೀನೋ ಅವಾಗ್ಲೇ ಇಂತದೆಲ್ಲ ಆಗುತ್ತೆ ನಿಂಗೆ. ದಿನ ಆದ್ಮೇಲೆ ಬಂದಿದ್ಯಾ ಒಂದ್ಸಲ ಸಾಕ್ಸ್ ತೊಳ್ದಿದ್ಯಾ ನಂದು? ಅದು ಬೇರೆ ಮಾಡ್ತೀನಿ, ನಂದೇ ನಾನ್ ಮಾಡಲ್ಲ, ಇದು ಬೇರೆ. ಅಂಡ್ ಗೈಸ್ ಮನೆ ಮುಂದೆ ಬಂದಿದ ತಕ್ಷಣ ಒಂದ್ ಪಾಸಿಟಿವ್ ವೈಬ್ ಇರ್ಲಿ ಅಂತ ನಮ್ಮ ಅತ್ತೆ ಇಲ್ಲಿ ಗಿಡ ಬೆಳೆಸಿದ್ದಾರೆ. ಇಲ್ಲಿ ಗಿಡ, ಇಲ್ಲಿ ತುಳಸಿ ಗಿಡ. ಕೈ ಮುಗಿಬೇಕು ತುಳಸಿ ಗಿಡಕ್ಕೆ. ಇದು ಮನೆ ಡೋರು, ಮನೆ ಚಿಲ್ಕ ಗೈಸ್, ಹೋಲ್ಡರ್ ಗೈಸ್. ಓಕೆನಾ? ಇದೇನ್ ಹೇಳು ಗೈಸ್. ಇದು ಕಲಶ, ಇದು ಓಂ. ಅದು ಓಮ. ಇದು ಓಮ. ಇದು ಏನಿದು? ಇದು ಓಂ. ಇದೇನು ಓಂ. ನಮ್ಮ ಮನೆ ಆಗಿದ್ದಕ್ಕೆ ಓಕೆ, ಯಾರ ಮನೆ ಮುಂದೆ ಹೋಗ್ಬಿಟ್ಟು ಹೇಳ್ಬಿಟ್ಟಿಯಾ? ಇನ್ನೇನಂತಾರೆ ಅದನ್ನ? ಸ್ವಸ್ತಿಕ್ ಅಂತಾರೆ. ಮಾತೇ ಇಲ್ಲ. ಸ್ವಸ್ತಿಕ್ ಅಂತಾರಂತೆ, ನಂಗೆ ಗೊತ್ತಿರ್ಲಿಲ್ಲ. ಆಯ್ತು, ಸ್ವಸ್ತಿಕ್. ಹೋಗೋಣ ಗೈಸ್. ಹೋಗೋಣ. ಗೈಸ್ ಈ ಮನೆ ಹೊಡತಿ ಯಾರು ಅನ್ಕೊಂಡಿದೀರಾ ಗೈಸ್? ಈ ಮನೆ ಹೊಡತಿ ನಾನೇ. ಖತಮ್. ಕಟ್ಬೇಕಾದ್ರೆ ಬ್ಲೂ ಪ್ರಿಂಟ್ ಹಾಕಿದ್ದೆ ನಾನು ಗೈಸ್. ಈ ಮನೆ ಹಿಂಗೆ ಬರ್ಬೇಕು, ಕಿಚನ್ ಇಷ್ಟು ಸೈಜ್ ಇರ್ಬೇಕು. ಇವ್ರು ನಮ್ಮ ಅತ್ತೆ ಗೈಸ್. ಅವಾಗ ಇವ್ರು ಸಜೆಷನ್ ಕೇಳ್ತೀನಿ, ತುಂಬಾ ಎಲ್ಲ ಕೇಳಲ್ಲ ನಾನು. ಅತ್ತೆ ಹೇಳವ ಬಾತಿ ರೂಮ್ ಟೂರ್ ಮಾಡೋಣ. ನಾನು ಲೆಕ್ಕ ಪರಿಸ್ಥಿತಿ ಹೋಗಿ ಎದ್ದು ಮಾಡ್ಕೊ ಹೋಗವ ಸುಮ್ತ ನನ್ ರೂಮಲ್ಲಿ ಏನ್ ಬೇಡ ನಿನ್ ಕೆಲ್ಸ. ಸುಮ್ನೆ ಇರೋ, ನಮ್ಗೆ ಲೆಕ್ಕಗಳು ಕನ್ಫ್ಯೂಸ್ ಆಗ್ತವೆ. ಸೈಲೆಂಟ್ ಆಗು. ನಮ್ಮನೆ ಬಿಟ್ಟು ಅವ್ರ ಮನೆ ಕಳ್ಸ ಫಸ್ಟ್. ನಾನೇನು ಮಾಡಲ್ಲ, ನೀನೇ ಹೋಗಿ ತೋರ್ಸೋಗು. ಏನೈತೆ ಹಂಗೆ ಇರೋದ? ಎಲ್ಲ ಪಾತ್ರನ ಬೆಳಗ್ತೀಯ ನೀನು. ಲಾಟ್ ಬಿದ್ದ ಹಂಗೆ ಬೆಳಗ್ಬಿಡ. ಹಂಗೆ ಅವ್ಳ ಪಾತ್ರೆ ಬೆಳಗೋದ್ ವಿಡಿಯೋ ಮಾಡ. ಹೌದು ಬಾ ಸಂಜಾ, ಮನೆ ಟೂರ್ ಮಾಡ್ತಾ ಇದ್ಯಾ, ಮನೇಲಿ ಸ್ವಲ್ಪ ಕೆಲ್ಸನೂ ಮಾಡು. ಬರಲ್ಲ ಈಗ. ಹೋಗು, ಮಾಡಂಗಿದ್ರೆ ಮಾಡು, ಮಾಡ್ಲಿಲ್ಲ ಬಂದು ಕುತ್ಕೋ. ಲೆಕ್ಕ ಬರಿತಾ ಇದೀನಿ. ಸೊ ಇದನ್ನ ಎಡ್ಗಾಲ್ ಇಕ್ತಾ ಇದ್ದ ಮನೆ ಬರ್ಬೇಕಾದ್ರೆ? ಇಲ್ಲ, ಬಲಗಡೆ ಇಕ್ತೈತಿ. ಸರಿ, ನೆಕ್ಸ್ಟ್ ಬಲಗಡೆ ಇಕ್ಕೊಂಡ್ಬರ್ತೀನಿ ಅಷ್ಟೇ. ಅಡಿಗೆ ಮನೆ ಅಂತಾರೆ ಇದನ್ನ, ಕಿಚನ್. ಈ ಕಡೆ ಸಂಜೆಗೆ ಮಾತ್ರ ಕೆಲಸ ಸಿಗಲ್ಲ, ಯಾಕಂದ್ರೆ ಅವ್ಳಿಗೆ ಅಡಿಗೆ ಬರಲ್ಲ. ನಮ್ಮ ಅತ್ತೆ ಈ ತರ ಲೈಕ್ ವೆರಿ ಕ್ಲೀನ್, ವೆರಿ ಹೈಜೀನ್, ಓಸಿಡಿ. ಏನ್ ಫ್ಲೋ ಅದು? ನಮ್ಮ ಅತ್ತೆ ಜಾಸ್ತಿ ಓಸಿಡಿ ಇದೆ ಗೈಸ್. ಇದು ಓವನ್ ಹೆಸರು ಮಾತ್ರ ಇದೇನ್ ಬೆಳೆಸಲ್ಲ ಅವರು.
ಇದು ಪಕ್ಕಾ ಸ್ಟೋರ್ ರೂಮ್. ಇಲ್ಲಿ ತೆಂಗಿನಕಾಯಿ ಇಡ್ತಾರೆ. ಏನಂತ ಅದು ವ್ಯಾಕ್ಯೂಮ್ ಅಂತಾರೆ. ವ್ಯಾಕ್ಯೂಮ್ ಅದೇ ಗೈಸ್, ಅದು ವ್ಯಾಕ್ಯೂಮ್ ಅದೇ. ಇದು ಸೀನಾ ಯೂಸ್ ಮಾಡ್ತಾನೆ, ಜಾಸ್ತಿ ತೆಗಿಯೋಕೆ ಯೂಸ್ ಮಾಡಕ್ಕೆ ಬರಲ್ಲ. ಇದು ಲ್ಯಾಡರ್, ನನ್ನಂತ ಕುಳ್ಳಿಗೆ ಏನಾದ್ರು ಎತ್ಕೊಬೇಕಂದ್ರೆ ತುಂಬಾ ಯೂಸ್ ಆಗುತ್ತೆ. ಅಂಡ್ ಇದು ಒಂದು ಫ್ರಿಡ್ಜ್ ಗೈಸ್, ತರಕಾರಿ ಇರುತ್ತೆ, ರೇಷನ್ ಇಕ್ಕಿರ್ತಾರೆ. ನನಗ್ ತಿನ್ನ ಅಂತದ್ದೇ ನಿಕ್ಕಿಲ್ಲ ಇವರು. ನೀನ್ ಕುಡಿಯಮ್ಮ ಈ ಸತಿ ಸಂಜೆಗೋಸ್ಕರ ಸಂಧ್ಯಾ ನೀನೇನೋ ನನ್ಗೆ ಹೇಳ್ತಾಳೆ ಕುಡಿಸಿದ್ಯಾ. ನಾನು ನಿನ್ಗೆ ಹೇಳ್ಬಿಟ್ಟೆ ಕುಡಿಸ್ತೀನಿ ತಡಿ. ಈಗ ಅನ್ಸಲ ಏನಾದ್ರು ಒಂದು ಕ್ಯಾಪ್ ಕೊಡ್ದ್ಬಿಟ್ರೆ ಅವಳು ಏನ್ ಹೇಳ್ತಾಳೆ ಎಲ್ಲ ಮಾಡ್ತೀನಿ ನಾನು. ಅವಳು 1 ವಾರದ ಕೊಡ್ತಾಳ, ಇದು 2-3 ವಾರ ಆಗೈತೆ. ರೇಷನ್ ನೋಡಿ ಎಲ್ಲ ಮಸಾಲ ಇಕ್ಕಿದ್ದಾರೆ. ಫ್ರಿಡ್ಜ್ ಅಲ್ಲಿ ಏನೇನು ಇಕ್ಬೇಕು ಅದೇನು ಇಕ್ಕಲ್ಲ ಬಿಡಿ. ಇಲ್ಲಿ ಪಾತ್ರೆಗಳಿದೆ, ತೊಳಿಬೇಕು. ಅದು ತೆಗೆದು ಕೈ ತೊಳಿಸ್ತೀನಿ, ಇಲ್ಲ ಅವ್ರ ಅಪ್ಪನ ಕೈ ತೊಳಿಸ್ತೀನಿ. ನೀನ್ ಮಾತ್ರ ನೀನೇನಕ್ ಬಂದಿರೋದು ಹೋಗ್ಲಿ. ಇಕ್ಕಿರೋದು ಪಾತ್ರೆ ಹಾಕಕ್ಕೆ ಅಂತ ಹೇಳಕ್ ಬಂದೆ ಅಷ್ಟೇ. ಇಲ್ಲಿ ಡಿಟರ್ಜೆಂಟ್ ಅದು ಇದು ಎಲ್ಲ ಇಕ್ಕಿರ್ತಾರೆ. ಹಂಗೆ ಸ್ಮೆಲ್ ನೋಡಲ್ ಬರ್ತದೆ, ಒಳ್ಳೆ ಸ್ಮೆಲ್ ಬರ್ತದೆ. ಇದೆಲ್ಲ ಅದು ಇದು ಇದೆ, ನೋಡ್ಕೊಂಬಿಡಿ. ಬಂದು ನೀವೇನಾದ್ರು ಅಡುಗೆ ಮಾಡ್ಕೊಂಡ್ ತಿನ್ಕೊಳ್ಳಿ. ಜಾಸ್ತಿ ಮಾತಾಡಿದ್ರೆ ಕೈ ಕಾಲು ಕಟ್ ಮಾಡ್ಬಿಟ್ಟು ಅದೇ ಮಸಾಲೆ ಹಾಕ್ಬಿಟ್ಟು ಫ್ರೈ ಮಾಡಕ್ಕೆ. ಮತ್ತೆ ಸಾಕು ಬನ್ನಿ ಬಿಸಿ ಆಗ್ಬೇಕು. ಸೊ ಇದು ಇತ್ತು ಗೈಸ್ ಅಡಿಗೆ ಮನೆ. ಟೇಬಲ್ ಏನೇ ತಗೊಂಡ್ಬಂದ್ರು ಎಲ್ಲ ಇಲ್ಲ ಹಾಕ್ತಿರ್ತಾರೆ. ಇದು ಇನ್ನೊಂದು ಹೇಳ್ಬೇಕು ಬನ್ನಿ. ಈ ಕಂಪ್ಯೂಟರ್ ಕಾಣ್ತಿದ್ಯಲ್ಲ, ಈ ಕಂಪ್ಯೂಟರ್ ಕೀಬೋರ್ಡ್ CPU ಇದೆಲ್ಲ ಇದು ಸೀನೊಂದು ಅದು ಆನ್ ಮಾಡಕ್ಕೂ ನನ್ ಬಿಡಲ್ಲ ಅವನು. ಬರೀ ಅವ್ನ್ ಮಾತ್ರ ಇಲ್ಲಿ ಕುತ್ಕೊಂಡು ಊಟ ತಿನ್ಕೊಂಡು ಎಂಜಾಯ್ ಮಾಡ್ಬೇಕು ಅವನು. ಮತ್ತೆ ಸೀನೊಂದು ಇನ್ನೊಂದು ಹೇಳ್ತೀನಿ, ತೇಜದ್ ಈ ಮನೇಲಿ ಏನೂ ನಡೆಯಲ್ಲ, ಸುಮ್ನೆ ಅವನೇ ಏನೋ ಇಲ್ಲ ಗೈಸ್ ನಿಜ. ಈ ಸ್ಪೀಕರ್ ಇದೆಯಲ್ಲ, ಈ ಸ್ಪೀಕರ್ ಎಲ್ಲ ಸೀನಾ ತಗೊಂಬಂದ್ ಇಕ್ಕಿರೋದು. ಮತ್ತೆ ತೋರಿಸ್ತೀನಿ ಸ್ಪೀಕರ್. ಇಲ್ಲಿ ಈ ಸ್ಪೀಕರ್, ಅಲ್ಲಿ ಆ ಸ್ಪೀಕರ್. ಮಧ್ಯಾಹ್ನದ ಹೊತ್ತು ಈ ಸೋಫಾ ಒಂದೇ ಇದು ಆಯ್ತಾ. ಈ ಸೋಫಾಕ್ಕೆ ಅವ್ನು 2 ಲಕ್ಷ ಖರ್ಚು ಮಾಡವನೆ ಈ ಲೆದರ್ ಹಾಕ್ಸಕ್ಕೆ. ಸೋಫಾ ತಗೊಂಬಂದ್ ಇಲ್ಲಿ ಹಾಕೊಂತಾನೆ, ಸ್ಕ್ರೀನ್ ಎಲ್ಲ ಕ್ಲೋಸ್ ಆಗಿರುತ್ತೆ, ಮೂವಿ ನೋಡ್ತಾನೆ. ಆ ಸೌಂಡ್ ಟಿಕ್ರಲ್ಲಿ ಏನ್ ವೈಬ್ ಇರುತ್ತೆ, ಆ ಸೌಂಡ್ ಎಫೆಕ್ಟ್ ಹಂಗಿರ್ಬೇಕು ಅಂತ ಅಷ್ಟು ಸ್ಪೀಕರ್ಸ್ ಹಾಕಿರೋದು ಅವನು. ನಾನೇ ಗಿಫ್ಟ್ ಮಾಡಿರೋ ವಾಷಿಂಗ್ ಇವಾಗ ಸ್ಟಾರ್ಟ್. ನಮ್ಮ ಅತ್ತೆ ನಾನೇ ಬಿಡ್ತೀನಿ ಸುಳ್ಳು ಹೇಳಿದ್ರೆ ಸುಮ್ನೆ ತಮಾಷೆಗೆ. ಇಲ್ಲ ಗೈಸ್, ನಮ್ಮ ಅತ್ತೆನೆ ನನಗೆ ಗಿಫ್ಟ್ ಮಾಡಿರೋ ವಾಷಿಂಗ್ ಮಿಷಿನ್. ಹೋಗ್ಲಿ ಪಾಪ ಅಂತ ಬಿಟ್ಬಿಟ್ಟೆ ಅಲ್ಲ. ನಿನ್ ಮದ್ವೆಗೆ ಅದನ್ನೇ ಗಿಫ್ಟ್ ಮಾಡ್ತೀನಿ. ಹಳೆದೆಲ್ಲ ಕೊಡ್ಬೇಡ, ಕೊಡಂಗಿದ್ರೆ ನಿನ್ಗೆ ಕೊಡ್ತೀನಿ ಬಿಡ, ಹೋಗಿ ಪಾಪ ಅಂತ. ಯಾರು ಮನ್ಸ್ ಮಾಡ್ರೆ ಇನ್ನು ಒಳಗಡೆ ಹೋಗ್ಬೋದು ಸಂಧ್ಯಾ. ಹೌದು ಗೈಸ್, ಆಕ್ಚುಲಿ ಹೋಗ್ಬೋದು. ಇದೊಂದು ಸಿಂಕ್. ಈ ಸಿಂಕ್ ನಲ್ಲಿ ಹಿಂಗ್ ತೊಳ್ಕೊಬೇಕು ಮುಖಂಡ. ಹಿಂಗೆ ಎತ್ಕೊಂಡು ಹಿಂಗೆ ಅಲ್ಲಿ ಯಾರು ಮುಖ ತೊಳೆಯಲ್ಲ. ಮಾಡ್ತೇನೆ ನಿಮ್ಮನೇದು ಹೋಮ್ ಟೂರು. ನಿಮ್ಮನೇದು ರಿವೀಲ್ ಆಗಿದ ತಕ್ಷಣ ನಮ್ಮ ಮನೆದೇ ಆಯ್ತಮ್ಮ. ನಮ್ಮ ಮನೆ ಯಾಕೆ ನೋಡುತ್ತೀರ ಮತ್ತೆ ಅಂತ ಅರ್ಥ ಆಗಲ್ಲ ಒಂದೊಂದ್ಸರಿ. ಫಿಶ್ಗಳಿದೆ, ಇಲ್ಲೊಂದು ಮಿನಿ ಫಿಶ್ ಇದೆ. ಲೈಟಿಂಗ್ ನೋಡ್ತೀನಿ, ಅದು ಆಫ್ ಕಣೆ. ಮಂಗಲ ಭಾವನಯ ಸಾರಿ ಇದು ಈ ಕಡೆಗೆ. ಇದು ತಂದಾಗ ಎಷ್ಟು ಫ್ರೆಶ್ ಆಗಿತ್ತು ಅಂದ್ರೆ ಮೀನೆಲ್ಲ ಹೋಯ್ತಲ್ಲ, ನಮ್ಮ ಅಣ್ಣ ಕ್ಲೀನ್ ಮಾಡಕ್ ಇಂಟ್ರೆಸ್ಟ್ ಇಲ್ಲಿ ಒಂದು ಮೀನ್ ಇದೆ. ಐತಾ ಗೊತ್ತಿತ್ತು. ನಿನ್ ಕಣ್ಣ ಕಾಣಿಸುತ್ತೆ ಅಲ್ವಾ? ಎಷ್ಟು ಚೆನ್ನಾಗಿ ಅವನೇ ನೋಡು ನೋಡು, ಅರ್ಥ ಮಾಡ್ಕೋ. ಏನೋ ಅಂದೆ ಏನು ಮಾತಾಡಂಗಿಲ್ಲ, ಬಂದ್ಬಿಡ್ತಾಳೆ. ಶೆಳ್ಳಿಕ್ಕವ್ರೆ ಅದು ಶಾಕ್ ಹೊಡಿತೈತಂತಾನೆ ಎತ್ತಿದ್ದು. ಇಲ್ಲೊಂದು ಅಲ್ಲೊಂದು ಮೀನ್, 1-2 ಮೀನ್ ಇದೆ. ಅಂಡ್ ಇದು ಬಂದು ದೇವ್ರ ಮನೆ. ನೀವು ಕೈ ಮುಕ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ. ನಮ್ಮನೆಯ ತುಳಸಿ ಕಟ್ಟೆ ಫುಲ್ಲು ದೇವ್ರ ಮನೆಗೆ ಇವತ್ತು ಹೋಗಂಗಿಲ್ಲ ನಾನು, ಯಾಕಂದ್ರೆ ಟೇಸ್ಟ್ ನೋಡ್ಕೊಂಡ್ ಬಂದ್ಬಿಟ್ಟು ಕಳ್ಳಿ ಇವಳು. ನಾನ್ ವೆಜ್ ತಿನ್ಬಿಟ್ಟಿರ್ತೀವಿ. ನನ್ನ ಫೇವ್ರೆಟ್ ಪಾರ್ಟ್ ಬಂದು ಸೋಫಾನಾ ಶೋಕೇಶನ್ ಕಣ್ಣಲ್ಲೇ. ಸೋಫಾದ ಮೇಲೆ ಸೀನಾ ಇಲ್ಲ ಅಂದ್ರೆ ಇದ್ರ ಮೇಲೆ ಹಿಂಗೆಲ್ಲ ಕುತ್ಕೊಬಹುದು. ಅಕಸ್ಮಾತ್ ಅವನಿದ್ರೆ ಹಿಂಗೆ ಇಕ್ಕೊಬೇಕು, ಹಿಂಗ್ ಸ್ಟಿಫ್ ಆಗಿ ಬಾಡಿ ಮಾಡ್ಬೇಕು, ಹಿಂಗೆ ಕುತ್ಕೊಬೇಕು. ಸೀನಾ ಇದ್ರೆ ಮನೇಲಿ ಹೆವಿ ರಿಸ್ಟ್ರಿಕ್ಷನ್ ಗೈಸ್. ಅದು ರಿಸ್ಟ್ರಿಕ್ಷನ್ಸ್ ಅಲ್ಲ, ಅದು ಡಿಸಿಪ್ಲಿನ್. ಅದು ಡಿಸಿಪ್ಲಿನ್ ಎಲ್ಲ ಅವ್ರ ಅಮ್ಮನ ತರನೇ ಆಡೋದು. ಕೆಮ್ಮು ಹೋಗ್ತೀನಿ. ನೀರ್ ಕೊಡ್ಲಾ ತಮ್ಮ? ಅದಮ್ಮ ನೀರು, ಅದಮ್ಮ ನೀರು. ನೀನ್ ಹೋಗದೇನೋ ಮಾಡೋ ಟೈಮ್ ನಿಮ್ಮ ಅಪ್ಪ ಫೋನ್ ಮಾಡಿದ್ರೆ ಕೈ ಅನ್ಬಿಡ್ತಾನೆ. ಲೇಟ್ ಆಯ್ತು, ಬೆಳಗ್ಗೆ ಬಂದೋಳು ನಾವ್ ಅಂಕಲ್ ಬೈಸ್ಕೊಂತೀಯ. ಶೋಕೇಶ್ ನಮ್ಮತ್ತೆ ತುಂಬಾ ವೆರಿ ಸ್ಟ್ರಿಕ್ಟ್ ಗೈಸ್ ಈ ಶೋಕೇಶ್ ವಿಚಾರದಲ್ಲಿ. ಏನಾದ್ರು ಒಂಚೂರು ಆ ಕಡೆ ಈ ಕಡೆ ಹೋಯ್ತು ಅಂದ್ರೆ ಸಿಕ್ಕಾಪಟ್ಟೆ ಅವ್ರು ಬೇಜಾರ್ ಮಾಡ್ಕೊಂತಾರೆ. ಇಲ್ಲಿ ಇದೆಯಲ್ಲ ಈ ಡಾಲ್, ಇದು ನಮ್ಮ ರಮೇಶ್ ಚಿಕ್ಕಪ್ಪ ತೀರ್ಕೊಂಡಿದ್ದಾರೆ, ಅವ್ರಿಲ್ಲ. ಬಟ್ ಅವರು ನಮ್ಮತ್ತೆಗೆ ಸಿಕ್ಕಾಪಟ್ಟೆ ಕ್ಲೋಸ್. ಅಲ್ಲಿ ಚಿಕ್ಕ ವಯಸ್ಸಲ್ಲಿ ತಗೊಂಡೋಗೋಣ ಅಂತ ದೆಪ್ಪಿದ್ದೆ. ನಂಗೆ ಇನ್ನೂ ನೆನಪಿದೆ, ನಮ್ಮತ್ತೆ ಒಂದ್ ಕಪಾನ ಕೊಟ್ಟು ಅದನ್ನ ಯಾರು ಕೊಡ್ತೀರಾ ಮೇಂಟೈನ್ ಮಾಡೋರೆ. ಒಂದೊಂದ್
ಸ್ಟೋರಿ ಹೇಳುದ್ ನಮ್ಮ ಅತ್ತೆ ಇದ್ರಲ್ಲಿ. ಇದ್ ನನ್ ಮದ್ವೆ ಆದಾಗ ಇದ್ ನನ್ ಬಾಣಂತಿಲ್ ಕೊಡ್ಸಿದ್ರು. ಅದ್ ಕೊಡ್ಸಲ್ಲ, ಆತರ ತುಂಬಾ ಇದಾವೆ ಅಂತ ಹೇಳ್ತಾಳೆ ಸಂಜೆ. ಅದ್ ಕೊಡ್ಸಿಲ್ಲ, ಅದು ಕೊಡ್ಸಿಲ್ಲ ಅಲ್ಲ, ನಾನು ಹೇಳ್ತಾ ಇರೋದು. ಫಸ್ಟ್ ಸಂಬಳ ತಗೊಂಡಾಗ, ಇದು ನಂಗೆ 1 ಲಕ್ಷ ಬಂದಾಗ, ಇದು ನನ್ ಮಗ ಫಸ್ಟ್ ಟೈಮ್ ಏನೋ ದಬಾಕ್ದಾಗ ಅಂತೆಲ್ಲ ಹೇಳ್ತಾರೆ. ತೇಜಿಂದ ಡೌಟು. ಅದೇನಂತ ಐತೆ ಡಿಸ್ಟಿಂಕ್ಷನ್ ನಿಂದಲ್ಲ, ಸೀನೊಂದು ಫೋಟೋ ಅಂದ್ರೆ ಇದು ನಾನು ಸೀನಾ ತೇಜ ಇರೋ ಫೋಟೋ, ಮೈ ಫೋಟೋ ಅದು. ಈ ಡಾಲ್ ಅಂತೂ ತೇಜ ಸೀನಾ ಆಡ್ತಿದ್ರು. ಕಾಸು ಆಗ್ತಾ ಇದೆ ಅದಕ್ಕೆ. ನಾನು ನನ್ ಮಗು ಇದು ಕೊಡ್ತೀಯ ತಾನೆ ಆಟಾಡಕ್ಕೆ? ನನ್ ಮಗುಗೆ. ನನ್ಗಂತೂ ಕೊಡಲ್ಲ ನೀನು, ಜನದಲ್ಲಿ ನನ್ ಮಗುಗಾದ್ರೂ ಕೊಡು ಮನೆಗ್ ಬಂದಾಗ. ನಿನ್ ಮಗು ಬೆಲೆನೇ ಇಲ್ಲ ಈ ಮನೇಲಿ. ಅದ್ರ ಪಕ್ಕದಲ್ಲಿ ಏನೋ ಒಂದ್ ಐತಲ್ಲ, ಏನೇ ಇಲ್ಲ. ಆ ಟೈಮಲ್ಲಿ ನಿಮ್ಗೆ ಈ ತರ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಏನಿರುತ್ತೋ ಇರೋಲ್ಲ ಗೊತ್ತಿಲ್ಲ, ಈ ತರ ನೋಟ್ಗಳು ಕೊಟ್ಟಿರ್ತಾರಲ್ಲ ಯಾರಾದ್ರೂ, ಈ ತರ ಶೋಕೇಶ್ ಇಕ್ಕಕ್ಕೆ ಯೂಸ್ ಮಾಡ್ತಾರೆ, ಕುಡಿಯಕ್ಕೆ ಫ್ಯಾನ್ಸಿ ಆಗಿ. ಕುಡಿಯೋದ್ರೆ ಕಮ್ಮಿನೇ, ಶೋಗೆ ಜಾಸ್ತಿ. ಶೋಗೆ ಕುಡಿದ್ರೆ ನಾವೆಲ್ಲ ಹೊಡೆದಾಕ್ಬಿಡ್ತೀವಿ ಅಂತ ಭಯ. ನಿಮ್ಮನೇಲಿ ಹಿಂಗೆ ಆದ್ರೆ ಒಂದು ಕಮೆಂಟ್ ಹಾಕಿ. ಹುಷಾರೇ ಕೇಳಿಸಿಲ್ಲ ಮಮ್ಮಿಗೆ. ಟಿವಿ ಸ್ಟ್ಯಾಂಡ್ ಯಾ ಒಂದು ಗುರುಪ್ರವೇಶಕ್ಕೆ ಹೋಗಿದ್ರು, ಅಲ್ಲಿ ಗಿಫ್ಟ್ ಆಗಿ ಕೊಟ್ರು. ಹೇಳ್ದೆ ನಮ್ಮ ಅತ್ತೆಗೆ ಕೊಡು ನನ್ಗೆ, ನಾನು ನಿನ್ ಸೊಸೆ ಅಂತ ಕೇಳಿಲ್ಲ, ತಗೊಂಡ್ಬಂದು ಅವ್ರ ಮನೇಲೆ ಹಾಕೊಂಡವ್ರೆ. ಅಣ್ಣನ ಮಗಳಲ್ವಾ ನೀನ್, ನನ್ ಸೊಸೆ ಎಲ್ಲ ಅಂದೆ. ಇಲ್ಲಿಗೆ ಸಂಬಂಧ ಮುರಿತು ಗೈಸ್. ವಿಡಿಯೋ ಮುಗೀತು ಗೈಸ್. ಸಂಜೆ ಹರ್ಟ್ ಆಗ್ಬಿಟ್ಟವಳೆ ಅಷ್ಟೇ ಅನ್ಸುತ್ತೆ ವಿಡಿಯೋ ಇದು ಅಲ್ವಾ ಸಂಜೆ? ಹರ್ಟ್ ಆದ್ರೂ ವೇಸ್ಟ್ ಆದ್ರೂ ಏನಾದ್ರೂ ಮಾನ ಹೋದ್ರೂ ಪರವಾಗಿಲ್ಲ, ವಿಡಿಯೋ ಮುಗಿಸ್ಬಿಟ್ಟು ಎಂಡ್ ಮಾಡೋದು. ಫಸ್ಟ್ ಮರ್ಚೋದನ್ನ ನನ್ ತೋರ್ಸಲ್ಲ. ಹಂಗಾದ್ರೆ ನನ್ನ ರೂಮ್ ನಾನು ಡರ್ಟಿ ಆಗಿ ತೋರ್ಸಕ್ ಇಷ್ಟಪಡಲ್ಲ. ಓಕೆ ನಾವು ಇದು ತೇಜ ರೂಮ್. ನಾನು ಏನಾದ್ರು ಬರ್ತೀನಲ್ಲ ಅವಾಗ ನಾನು ಈ ರೂಮಲ್ಲಿ ಇರಲ್ಲ ಗೈಸ್, ಪಕ್ಕದ ರೂಮಲ್ಲಿ ಇರ್ತೀನಿ. ಅಂಡ್ ಇದು ಬೆಡ್ ಗೈಸ್. ಇಲ್ಲಿ ಇಷ್ಟೊಂದು ಬುಕ್ಸ್ ಇದೆಯಲ್ಲ, ಇದೆಲ್ಲ ಸೀನ್ ಒಂದು. ಹಿ ಇಸ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್, ವೆರಿ ಡೆಡಿಕೇಟಿವ್ ಮ್ಯಾನ್. ಮನೇಲಿ ಓದ್ ಉದ್ಧಾರ ಆಗೋ ಪುರುಷ ಆದ್ರೆ ಸೀನಾ ಮಾತ್ರನೇ, ನಾವೆಲ್ಲ ಅಲ್ಲ. ವರ್ಷಿನೂ ಅವಳು ಡಾಕ್ಟರ್ ಓದ್ತಾವಳೆ. ಪವಿ ಏನಾಗ್ತಾವಳೋ ನನಗೆ ಗೊತ್ತಿಲ್ಲ, ಹೇಮಂತ್ ಕತೆ ನನಗೆ ಗೊತ್ತಿಲ್ಲ. ವರುಣು, ನಾನು, ತೇಜ ಎಲ್ಲ ಇಷ್ಟೇ ಗೈಸ್. ಇಷ್ಟ ಆದ್ರೆ ಹೆಂಗೆ? ನೀನು ಅಷ್ಟೇ ತೇಜ, ಆಯ್ತಾ ಗೈಸ್? ಮತ್ತೆ ಇವ್ರ ಬಟ್ಟೆಗಳು ಇಕ್ಕೊಂತಾರೆ. ಆಕ್ಚುಲಿ ಈ ಬಟ್ಟೆ ಇಕ್ಕಿರೋದು ನಿಮ್ಗೋಸ್ಕರ. ನಿಂಗೆ ಒಂದು ಟಾಸ್ಕ್ ಇಕ್ಕೋಣ ಅಂತ ಇದ್ದೆ ಇವತ್ತು. ಟಾಸ್ಕ್ ಏನು ಅಂದ್ರೆ, ನಿನ್ಗೆ 2 ನಿಮಿಷ ಟೈಮ್ ಕೊಡ್ತೀನಿ. 2 ನಿಮಿಷ ಟೈಮ್ ತಗೊಂಡು ತುರ್ಕಂಗಿಲ್ಲ, ಎತ್ಬಿಟ್ಟು ಹಂಗೆ ಯಾವ ಕಬೋರ್ಡ್ ಯಾವ ಬಟ್ಟೆ ಟಾಸ್ಕ್ ಮಾಡೋದು ತೇಜ. ಮತ್ತೆ ಗೈಸ್ ಇಲ್ಲ ಗೆದ್ರೆ 2000 ಕೊಡ್ತಾ ಇದ್ದೆ, ಇಲ್ಲೆಲ್ಲ ಇಕ್ಕಿದ್ರೆ 2000 ಕೊಡ್ತಾ ಇದ್ದೆ. ಲೇ ಅದ್ ನೀನಲ್ಲ ಹೇಳ್ತಿರೋದು ನಾನು. ಆಮೇಲೆ ಇದು ಕಬರ್ಡ್, ಇದ್ರಲ್ಲಿ ತೇಜ ಇಲ್ಲೆಲ್ಲ ಚೆನ್ನಾಗಿರೋ ಬಟ್ಟೆ ಇಕ್ತಾನೆ, ಇಲ್ಲೆಲ್ಲ ಪ್ಯಾಂಟ್ ಇಕ್ತಾನೆ. ಅವಾಗ ನಾನು ದೇಪ್ತೀನಿ ಗೈಸ್. ತೇಜ ಸೀನಾ ಬಟ್ಟೆ ಎಷ್ಟೊಂದು ದೇಪಿದೀನಿ, ಅದಕ್ಕೆ ಅವ್ರ ಅಮ್ಮ ನಂಗೆ ಅವ್ರ ರೂಮ್ ಒಳಗಡೆ ಬರಕ್ ಬಿಡಲ್ಲ. ಎಷ್ಟು ನೀಟಾಗಿ ಮಾಡ್ಕೊಂಡವ್ರು ನೋಡಿ, ಗುಡ್ ಬಾಯ್ಸ್. ಅದ್ ಇವ್ರು ಮಾಡ್ಕೊಳ್ಳೋದಲ್ಲ, ನಮ್ಮ ಅತ್ತೆ. ನಾನ್ ಕಡೆ ಇಕ್ಕೋದಲ್ಲಿ ಈ ಕಡೆ ಇಟ್ಟೋ ತೆಗಿಬಿಡ. ಮುಚ್ಚು 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 ಮುಚ್ಚು. ಏನಿಲ್ಲ, ಬುಕ್ಸು ಟಿಶ್ಯೂ ಅವೇ ಅಷ್ಟೇ. ತೋರ್ಸ್ಬಾರ್ದ ಬಟ್ಟೆನೂ ತೋರ್ಸ್ಬಾರ್ದು, ಬಟ್ಟೆನೂ ನೋಡ್ಬೇಡಿ ಗೈಸ್ ನೀವು. ಆಮೇಲೆ ಇಲ್ಲಿ ತೋರ್ಸ್ಬಿಟ್ಟ. ಆಮೇಲೆ ಇಲ್ಲಿ ಮಿರರ್ ತೇಜ, ಮಿರರ್ ತೋರ್ಸು. ಅವ್ನು ಯೂಸೇ ಮಾಡಲ್ಲ, ಗುಗ್ರು ಕೂದ್ಲು. ಹೌದು, ಹಿಂಗ್ ಮಾಡ್ಕೊಂತೀನಿ ಆಗೋಯ್ತು, ನಾನು ಮುಗಿತಿ ಕಡೆ. ಅಷ್ಟೇ ಗೈಸ್. ಇಲ್ಲೇನೇನೋ ಆಯಿಲ್ ಇದೆ, ಬಟ್ ಇದೇನು ಯೂಸ್ ಮಾಡಲ್ಲ ಅನ್ಸುತ್ತೆ ಇವನು ಅಷ್ಟೇ. ಅಂಡ್ ವಾಶ್ರೂಮ್ ಇದೆ, ಅದನ್ನ ತೋರ್ಸೋ ಕಂಡೀಷನ್. ಅದ್ ಇವಳಿಂದಾನೇ ಆಗಿರೋದು. ನೋಡಲ್ಲಿ ಹೆಂಗ್ ಡ್ಯಾಮೇಜ್ ಆಗೋಯ್ತು ಆ ಕಡೆ. ಸೇಮ್ ಇದೇ ತರದ ರೂಮ್, ಇದೇ ತರದ ರೂಮ್ ಇದೆ, ಬೆಡ್ ಇದೆ, ಎಲ್ಲ ಸೇಮ್. ಇನ್ನೊಂದು ಪಕ್ಕದ ರೂಮ್ ಅಲ್ಲಿ ಇದೆ. ಆ ಪಕ್ಕದ ರೂಮ್ ನಾನು ಎಡ್ಗಾಲ್ ಬಡ್ಗಾಲ್ ಯಾಕಾಲ್ ಇಕ್ಕಲ್ಲ, ಯಾಕಂದ್ರೆ ನಮ್ಮತ್ತೆ ಫುಲ್ಲು ಗರಂ. ಸುಮ್ನೆ ಯಾಕಪ್ಪ ಅವ್ರ ಹತ್ರ ಎಲ್ಲ ಅವ್ರ ಮನೆ ಇಷ್ಟು ತೋರ್ಸಕ್ ಬಿಟ್ಟಿದ್ದಾರೆ. ನಿಮ್ಮ ಋಣ ನಾನು ಈ ಜನ್ಮದಲ್ಲಿ ತೀರ್ಸಲ್ಲ, ಮತ್ತೆ ಹುಟ್ಟು ಬಂದು ತೀರ್ಸಕ್ ಆಗಲ್ಲ. ಅಥವಾ ನನಗೆ ಥ್ಯಾಂಕ್ಸ್ ಹೇಳಿದ್ರೆ ಮುಖ ಮುಚ್ಕೊಂತೀಯ. ನೀನು ಡವ್ ಮಾಡ್ತಾ ಇಲ್ಲ, ಓವರ್ ಡವ್ ಮಾಡ್ತೀಯ. ಸೊ ನಾವ್ ಮತ್ತೆ ದೊಡ್ಡ ಮನ್ಸ್ ಮಾಡಿ ಡ್ಯಾಡಿ ಬರ್ತಾ ಇತ್ತು ಕೇಳ್ಕೊಂಡು. ಸೊ ಇವಾಗ ನಾನು ತೊಡಗು ಮನೆಯಿಂದ ಅಂತಿದ್ಯಾ? ನಾನು ಹಂಗಂದಿಲ್ಲ, ಸಂಜೆ ಬರ್ತಾಳೆ, ಕರ್ಕೊಂಡ್ ಬರ್ತಾಳೆ ಬಿಡು, ನಿನ್ ಸೊಸೆ ಬರ್ತಾಳೆ ಅಂತ ಹೇಳಿದ್ದೀನಿ. ಯಾರು ತೇಜ? ಗೈಸ್ ಯಾರೋ ಕಾಲ್ ಮಾಡ್ತಾರೆ ಗೈಸ್, ಹುಡುಗಿ.
ಎಲ್ ಕಟ್ ಮಾಡ ಸೈನ್ ಕಲ್ತಾನೆ ಐತದು ಹುಡುಗಿ ಕಾಲ್ ಬಂತ ಕಟ್ ಮಾಡ್ತಾನೆ ಅದ್ ಹಿಂಗ್ ಕಟ್ ಮಾಡಕ್ ಐತದೆ ಅದೇಂಗ್ ಕಟ್ ಮಾಡಕ್ ಐತದ ಯಾವ್ದು ಇನ್ನೊಂದ್ ಬ್ಲಾಗ್ ಮಾಡ್ದಂಗೆ ನೀನು ಮೆಸೇಜ್ ಕಣೆ ಬಂದಿದ್ದು ಏನಿಲ್ಲಮ್ಮ ಕೊಡಿಲಿ ನೋಡಿ ಏನೇನು ಇಲ್ಲೇ ಬಿದ್ದಿತ್ತಾನೆ ಕೊಡಿಲಿ ತಗೊಳಪ್ಪ ನೋಡೋದು ಗೊತ್ತಾಗುತ್ತೆ ಇವತ್ತು ತೇಜಂದು ಇನ್ಯಾರು ಮಾಡವ್ರೆ ಕಾಲ್ ಬಂದಿಲ್ವಾ ತೇಜ ಹೋಗ್ಲಿ ಬಿಡು ಬಂದಿಲ್ಲಮ್ಮ ಅಯ್ಯೋ ಅಯ್ಯೋ ಬಿಡು ಗೈಸ್ ತೇಜ ಇವತ್ತು ಮಿಸ್ ಆಗೋಣೆ ಏನ್ ಮಿಸ್ ಆಗೋನೆ ಏನ್ ಮಿಸ್ ಅತಿ ಶೀಘ್ರದಲ್ಲಿ ನಿಮ್ಮೊಂದು ಸ್ವೀಟ್ ಸುದ್ದಿ ಹೇಳ್ತೀನತ್ತಮ್ಮ ಬೇಗ ಮದ್ವೆ ಆಗ್ಬಿಡಮ್ಮ ನೀನ್ ಬೇಗ ಮದ್ವೆ ಆದ್ರೆ ನಮ್ಗೊಂದ್ ಸೀರೆ ಬರ್ತೈತೆ ಒಂದ್ ಒಳ್ಳೆ ಊಟ ಹಾಕ್ತಾರೆ ಬರ್ಡೇಗೆ ಏನ್ ಬೇಕು ಅದೆಲ್ಲ ಬಿಡು ನನ್ ಬರ್ಡೇ ನಿನ್ ಬರ್ಡೇಗೆ ಏನ್ ನನ್ ಬರ್ಡೇ ಇನ್ನ 2 ತಿಂಗಳೈತೆ ಇವ್ರದ್ದು ಮುಗಿಲಿ ಆಮೇಲೆ ಹೇಳ್ತೀನಿ ಅಷ್ಟ್ರಲ್ಲಿ ಮರ್ತೋಗ್ಬಿಡ್ತೀವಿ ಹತ್ರ ಬಂದಾಗ ಹೇಳ್ತೀವಿ ನಿನ್ ಬರ್ಡೇಗೆ ಏನ್ ಬೇಕು ಹೇಳು ಸುಮ್ಮನೆ ಸಾಯಿಸ್ಬಿಡತ್ತ ನಿನ್ ಬರ್ಡೇಗೆ ಯಾಕೆ ಹಂಗಾಡ್ತೀಯ ಅದಕ್ಕೆ ನಿನ್ ಬರ್ಡೇಗೆ ಏನ್ ಬೇಕು ಹೊಸ ಪೇಷನ್ಸ್ ಇಲ್ಲ ಹೇಳು ನಿನ್ ಬರ್ಡೇಗೆ ಏನ್ ಬೇಕು ಗೋಲ್ಡ್ ಚೈನ್ ಅವತ್ತೇ ಹೇಳದ್ನಲ್ಲ ಬಳೆ ಮಾಡ್ಸು ಇಲ್ಲ ಚೈನ್ ಕೊಡ್ಸು ಅಂತ ರೇಟ್ಗೆ ಕಿವಿ ಕೇಳಿಸ್ತಾ ಇಲ್ಲ ಕೇಳಿದ್ಮೇಲೆ ಏನ್ ಹೇಳ್ತಾರೋ ಅದನ್ನ ಕೊಡಿಸ್ಬೇಕು ಇಲ್ಲ ಕೇಳಕ್ ಹೋಗ್ಬಾರ್ದು ಸೊ ಗೈಸ್ ನಿಮ್ಗೆ ಇನ್ನೊಂದು ತೋರಿಸಿಲ್ಲ ಗೈಸ್ ಲಾಸ್ಟ್ ಏಯ್ ಏಯ್ ಗೈಸ್ ಸೀನಾ ನೋಡಿ ಸೀನಾ ಏನ್ ಮಾಡ್ತಾಳೆ 2 ಸತ್ಯನಾರಾಯಣ ಪೂಜೆ ಮಾಡಿದ್ದಾಗ ಹಂಗಿದ್ವಿ ಎಲ್ರು ಹಾ ಆವಾಗ ನಾನು ಇನ್ನೂ ಗುಂಡುಗಿದ್ದೆ ಗೈಸ್ ಇವಾಗ ಡುಮ್ಮೆ ಅಂತೀರ ನೀವು ಅವಾಗ ನೋಡ್ರಿ ಇನ್ನೂ ಗುಂಡುಗಿದ್ದೆ ಓ ಇನ್ ಸ್ವಲ್ಪ ಕಡ್ಡಿ ತರ ಐತಲ್ಲ ಸಂಜೆ ನೀನು ನಮ್ಮ ಅತ್ತೆಯಿಂದ ಏನಾದ್ರು ಹೇಳಿಸ್ತೀನಿ ಏನ್ ಹೇಳುತ್ತೆ ಏನಾದ್ರು ಹೇಳತ್ತಮ್ಮ ಏನ್ ಹೇಳ್ಬೇಕು ನನ್ ಸಬ್ಸ್ಕ್ರೈಬರ್ಸ್ಗೆ ಏನಾದ್ರು ಹೇಳು ಏನಾದ್ರು ಹೇಳು ನೀನ್ ಗೈಸ್ ನಮ್ಮ ಸಂಜೆನ ಚೆನ್ನಾಗಿ ಬೆಳೆಸ್ರಪ್ಪ ಇನ್ನು ಆದ್ರೆ ಕಮೆಂಟ್ ಮಾಡಿ ಒಳ್ಳೇದ ಒಳ್ಳೆ ಬುದ್ಧಿ ಬರ್ಲಿ ಅಂದ್ರೆ ನಿಮ್ಗೆ ಕೆಟ್ಟ ಬುದ್ಧಿ ಇದೆಯಾ ಕೆಟ್ಟ ಬುದ್ಧಿ ಇಲ್ಲ ಆಟಿ ಬುದ್ಧಿ ಐತೆ ನಮ್ಮ ಅತ್ತೆ ಅದಕ್ಕಿಂತ ಇದು ಎಷ್ಟು ಬೆಸ್ಟ್ ಕರೆಕ್ಟ್ ನಮ್ಮ ಅತ್ತೆ ಒಂದು ಗುಡ್ ಮೋಟಿವೇಶನಲ್ ಸ್ಪೀಕರ್ ಗೈಸ್ ನನ್ ಪ್ರಕಾರ ಯಾಕೆ ಡಿಮೋಟಿವೇಟ್ ಆದ್ರೆ ಮೋಟಿವೇಟ್ ಮಾಡೋದೇ ನಮ್ಮ ಅತ್ತೆ ಫೋನ್ ಮಾಡಿ ಆ ಮಾತ್ ನೀನೇನೋ ಸರಿಯಾಗಿ ಕೇಳೋ ಹಂಗೆ ಪಾಲ್ಸೋ ಹಂಗೆ ಅಂತ ಎಲ್ಲ ಅನ್ಕೊಂಡ್ ಹೇಳ್ತಾರೆ ಬಟ್ ನಾವ್ ಮಾಡಲ್ಲ ಇಲ್ಲ ಗೈಸ್ ಬಂಡೆ ಮುಂದೆ ತಲೆ ಚಚ್ಕೊಂಡಂಗೈತೆ ಇಲ್ಲ ಗೈಸ್ ನಾನು ತುಂಬಾ ಫಾಲೋ ಮಾಡ್ತೀನಿ ಹಂಗೆ ನೋಡಿ ಈ ನಮ್ಮ ಅತ್ತೆಯಿಂದ ನಾನು ಎಷ್ಟು ಕಲ್ತಿದ್ದೀನಿ ಅಂದ್ರೆ ಯಾರು ಏನೇ ಅಂದ್ರು ನಾವ್ ಅಂತ ಯಾರ ಕೈಲೂ ಅನ್ಸ್ಕೊಳೋದು ಇಲ್ಲ ಅನ್ಸ್ಕೊಳಂಗ್ ಹಿಂಗ್ ಒರ್ಸ್ಕೊಳೋ ಅಂತ ಜಲ್ಮನೆ ಅಲ್ಲ ನಮ್ದು ಏನ್ ಕಲ್ತಿದ್ಯಾ ಒಂದ್ ಪಾತ್ರೆ ಬೆಳಗೋದ ಇಲ್ಲ ತಲೆ ಗಂಟ ಹಾಕೊಂಡು ನಾವೇ ತಲೆ ಬಚ್ಕೊಳೋದ ಏನ್ ಕಲ್ತಿದ್ಯಾ ದೇವ ಬಿಟ್ಟಾಗ ಹೊತ್ತು ಮುಳುಗೋದ್ಮೇಲೆ ಸಂಧ್ಯಾ ಏನೋ ನಿಮ್ಮಮ್ಮ ಯಾಕೋ ಇಲ್ಲಿ ಬೈಯೋದ್ ನನ್ನ ಮುಖ ಹೊರ್ಸ್ಕೊಳ್ಳೆ ಡೋ ಮಾತ್ರ ಬರೀ ವಿಡಿಯೋ ಮಾತ್ರ ಡೋ ಮಾಡ್ತಾಳೆ ಮುಖನೇ ಹೊರ್ಸ್ಕೊಳಲ್ಲ ಹೇಳು ಹಂಗಾಗಲ್ಲ ನಂದು ಒಂದು ಏನಿದ್ರು ಡೂ ಆರ್ ಡೈ ಸರಿ ಆಮೇಲೆ ಸಂಜೆ ಅವಳ ಲೈಫಲ್ಲಿ ಬದಲಾಗಬೇಕು ಅನ್ಕೊಂಡು ನಿನ್ ಬಗ್ಗೆ ನಾನು ಏನು ಹೇಳಲ್ಲಮ್ಮ ಹೇಳಿದ್ರು ಕೇಳೋ ಜನ್ಮ ಅಲ್ಲಮ್ಮ ನಿಂದು ಓಕೆ 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 ಸರಿ ಬಿಡು ಸಂಜೆ ಅಂತ ಹುಡುಗಿರು ಅವ್ರ ಲೈಫಲ್ಲಿ ಯಾರು ಬದಲಾಗ್ತಿದ್ರು ಪರವಾಗಿಲ್ಲ ಮತ್ತೆ ಮನೆಗಿರೋರ್ಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಂಡ್ರೆ ಸಾಕು ಆಮೇಲೆ ತಾನಾಗಿ ಎಲ್ಲ ಬದಲಾಗತ್ತೆ ಇದೆಲ್ಲ ಕಟ್ಟು ಒಂದು ಮೆಸೇಜ್ ಕೊಡ್ಬೇಕು ಯೂತ್ ನಮ್ ಯೂತ್ಗೆ ಎಲ್ಲಾರ್ಗು ನನ್ನ ಏಜ್ ಎಲ್ಲಾರ್ಗು ನಿಮ್ ಏಜ್ಗೆ ನಾವೇನ್ ಹೇಳಿದ್ರು ತಲೆಗೆ ಹೋಗಲ್ಲ ಬೇಡ ನಿಮ್ಮ ಏಜ್ ಅವ್ರಿಗೆ ಹೇಳು ಏನಂತ ಹೇಳ್ಬೇಕು ಏನಾದ್ರು ಒಂದ್ ಹೇಳು ನೀನು ಅಷ್ಟೊಂದು ಮೋಟಿವೇಟ್ ಮಾಡ್ತಿರ್ತೀಯಲ್ಲ ಯಾರಿಗೆ ಅತ್ತಮ್ಮ ನಿನ್ ಮೋಟಿವೇಶನ್ ಸ್ಪೀಕರ್ ಆಗ್ತೀಯತ್ತಮ್ಮ ನನಗೆ ಗೊತ್ತು ನೀನ್ ಹೇಳತ್ತಮ್ಮ ಅದನ್ನೆಲ್ಲ ಹೇಳಿದ್ರೆ ಯಾರು ಕೇಳೋ ಸ್ಥಿತಿಲಿ ಇರಲ್ಲ ಅವ್ರಿಗೆ ಬೋರ್ ಅನ್ಸ್ಬಿಡುತ್ತೆ ನಿನಗೆ ಯಾವಾಗೂ ಇದ್ದದ್ದೇ ಗೋಳು ಅಂತಿರ್ತಿಯಲ್ಲ ಹಂಗೆ ಇಲ್ಲ ತಮ್ಮ ಮಣಿ ಬಗ್ಗೆ ಹೇಳು ಮಣಿ ಬಗ್ಗೆ ಫುಲ್ ಹೇಳುತ್ತೆ ಫುಲ್ ಪ್ರಾಕ್ಟಿಕಲ್ ನಮ್ಮ ಮತ್ತೆ ಇವಾಗ ಸದ್ಯಕ್ಕೆ ಬೇಡ ಇನ್ನೊಂದು ವಿಡಿಯೋದಲ್ಲಿ ಬೇಡ ಬಿಡು ಮೊದಲು ತಲೆ ಬಚ್ಚ ಮಾತಾಡ್ತಾ ಬರೋದು ಬೇಕು ಅಂತ ನಿಮ್ಮಂಗೆಲ್ಲ ತಯಾರಿ ಮಾಡ್ಕೊಂಡು ಮಾತಾಡಕ್ ನನಗ್ ಬರಲ್ಲ ರೆಸ್ಪೆಕ್ಟ್ ಕೊಚ್ಚಲಿ ಓಕೆ ಗೈಸ್ ಫೈನ್ ಓಕೆ ಮಮ್ಮಿ ಲೈಫ್ ಅಲ್ಲಿ ತೊಂದರೆ ಕೊಟ್ರಿಂದ ದೂರ ಹೇಗಿರ್ಬೇಕು ಅಂತ ಹೇಳಿ ಹೇಳತ್ತಮ್ಮ ಇದಾಯ್ತೀಯ ತಾನೆ ಕೆನೆಗೆ ಒಂದ್ ಕೊಟ್ಟು ದೂರ ಕಂಡ್ರೆ ದೂರ ಇಡ್ರಿ ಯಾರ ಸವಾಸನೂ ಮಾಡ್ಬೇಡ್ರಿ ನೀವಾಯ್ತು ನಿಮ್ ಕೆಲ್ಸ ಆಯ್ತು
ನಿಮ್ ಪಾಡಗ್ ನೀವಿರಿ, ಇನ್ನೊಬ್ರಿಗೆ ಮೋಸ ಮಾಡ್ಬೇಡ್ರಿ, ಅನ್ಯಾಯ ದುಡ್ಡು ತಿನ್ನಕ್ ಹೋಗ್ಬೇಡ್ರಿ. ಅಷ್ಟೇ ವಿಷಯ. ಪ್ಲೀಸ್ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತದೆ. ಈ ಮಾತನ್ನ ನೀವು ಸೀರಿಯಸ್ ಆಗಿ ತಗೊಳ್ಳಿ. ಅಂಡ್ ಅಷ್ಟೇ, ಈ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೂಪರ್ ಸಂಜೆ, ಅಪ್ರಿಶಿಯೇಟ್ ಯು. ಕಮಾನ್. ಈ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬು, ಶೇರು ಎಲ್ಲ ಮಾಡಿ ಗೈಸ್. ಶೇರ್ ಯಾರು ಮಾಡ್ತೀರಾ ಒಂದು ಬಟ್ಟಿಕ್ಕೋ ಸ್ವಲ್ಪ ತಲೆಗೆ ಗಂಟು ಇವೆರಡು ಮಾಡು. ಓಕೆ ಅತ್ತಮ್ಮ, ಹೆಣ್ಮಕ್ಳು ಮಾಡ್ಬೇಕಾಗಿರೋ ಕೆಲಸ ಮಾಡಿ ಸಂಜೆ. ಬಿಟ್ಕೊಂಡು ದೆವ್ವ ಕಾಣೋದಲ್ಲ. ಮಾತಾಡ. Thank you guys. Thank you for watching. Keep entertaining. Keep supporting. keep entertaining. Sorry. We will entertain. We'll keep you entertaining. Keep supporting. Nan miss flow everything. We will keep you entertaining. You keep supporting. Let's be gathering, get togethering. Peace.